Hello guys, welcome back to my YouTube channel. Guys, ಇವತ್ತು ಟೆಂಪಲ್ ಬಂದಿದ್ವಿ, ಕಾರಿಸಿದ್ದಿ ಆಂಜನೇಯ ಟೆಂಪಲ್ ವಿಚ್ ಇಸ್ ವೆರಿ ಫೇಮಸ್. ನಾ ತುಂಬಾ ದಿನದಿಂದ ಬರಬೇಕು ಅಂತ ಹೇಳಿ ಆಗ್ತಾನೆ ಇರಲಿಲ್ಲ. ಅದೇನೋ ದೇವ್ರು ಕರ್ಸ್ಕೋಬೇಕು ಅಂತಾರಲ್ವಾ, ಅದೇ ತರ ಸ್ಫೂರ್ತಿಗೆ ಹೇಳಿ ಅವಳು ಸ್ಯಾಟರ್ಡೆ ಬಂದು ಕಟ್ಟಿದ್ಲು, ನಾ ಕಟ್ಟೇ ಇಲ್ಲ ಗೈಸ್. ಕಾಯಿ ಕಟ್ಟೋದು ಅಂತ ಇರುತ್ತೆ, ಯಾರ್ಯಾರಿಗೆ ಗೊತ್ತಿಲ್ಲ. ನೀವೇನಾದ್ರೂ ಬೇಡ್ಕೊಂಡ್ರೆ ಅದಾಗುತ್ತೆ ಅಂತ ಹೇಳಿ ನಂಬಿಕೆ. ತುಂಬಾ ಜನಕ್ಕೆ ಆಗಿದೆ ಕೂಡ. ಇವಳು ಕಟ್ಟಿ ಎಷ್ಟು ದಿನ ಆಯ್ತು? ಇನ್ನೂ ಒಂದು ವಾರ ಆಗಿಲ್ಲ, ಒಂದು 4 ದಿನ ಆಯ್ತು ಅವಳು ಕಟ್ಟಿ. ನಾನು ಇವತ್ತು ಕಟ್ಟಿದ್ದೀನಿ. ಏನಾಗುತ್ತೆ ಅಂತ ಹೇಳ್ತೀನಿ ನಿಮಗೆ. ಈಗ ಹೇಳೋ ಆಗಿಲ್ಲ ಏನು ಬೇಡ್ಕೊಂಡಿದ್ದೀನಿ ಅಂತ ಹೇಳಿ, ಆದ ತಕ್ಷಣ ಹೇಳ್ತೀನಿ. ಓಕೆ, ಇಲ್ಲಿ ಈ ಥರ ಕಟ್ಟಬೇಕು ನೀವು. ಆಮೇಲೆ ಇದನ್ನು ತಾಯ್ತ ಕಟ್ಕೋಬೇಕು. ಆಮೇಲೆ ಇದನ್ನು 108 ಸಲ ಜಪ ಮಾಡಬೇಕು. ಇಲ್ಲಿ ಬಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಇನ್ಸ್ಟ್ರಕ್ಷನ್ಸ್ ಎಲ್ಲ ಹೇಳ್ತಾರೆ. ಎಸ್, ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಳು ಡೈರೆಕ್ಟ್ ಇಂಟರ್ವ್ಯೂ ಮುಗಿಸ್ಕೊಂಡು ಪಾಪ ಇಲ್ಲ ಗೈಸ್, ಏನಾಯ್ತು ಗೊತ್ತಾ ಪಾಪ ಇಂಟರ್ವ್ಯೂ 1 ಮಿನಿಟ್. ಹಾಂ, ಏನು ಗೊತ್ತಾ, ಇವತ್ತು ಇಂಟರ್ವ್ಯೂ ಇದೆ ಅಂತ ಪಾಪ ಹೋಗಿದ್ದಾರೆ ಗೈಸ್. ಅದನ್ನು ಮಾತಾಡ್ಲಿಕ್ಕಿಂತ ಮುಂದೆ LGಯಲ್ಲಿ ಪಾಪ ನೋಡಿದ್ರೆ ಇವರು 5 ನಿಮಿಷಕ್ಕಿಂತ ಮುಂಚೆ ಇವ್ರಿಗೆ ಮೆಸೇಜ್ ಬಂದಿದೆ ಅಂತೆ. ಅವಳು ನೋಡ್ಕೊಂಡೇ ಇಲ್ಲ, ಅದನ್ನ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಇಂಟರ್ವ್ಯೂ. ಅಲ್ಲಿ ಹೋಗಿ ಆದ್ಮೇಲೆ ಬಂದಿದೆ ಮೆಸೇಜ್. ಹಾಂ, ಅಲ್ಲಿ ರೀಚ್ ಆದ್ಮೇಲೆ ಮೆಸೇಜ್ ಬಂದಿದೆ ಅಂತೆ. ಸೊ ವಿಚ್ ಇಸ್ ವೆರಿ ಅಪ್ಸೆಟ್ ಪಾಪ. ಆಮೇಲೆ ಅಲ್ಲಿ ಹೋಗಿ ಪಾಪ ಕೇಳಿದ್ರೆ ಅವರು, ಆ ಸೆಕ್ಯೂರಿಟಿ ತುಂಬಾ ರ್ಯಾಶ್ ಆಗಿ ಮಾತಾಡಿದ್ರಂತೆ ಗೈಸ್. ಅವರಿಗೂ ತುಂಬಾ ಜನಕ್ಕೆ ಹೇಳಿ ಇರಿಟೇಟ್ ಆಗಿತ್ತು ಅನ್ಸುತ್ತೆ. ಜಗಳ ಮಾಡ್ಕೊಂಡ್ ಬಂದಿದ್ರು, ಮನೆ ಹೆಂಡತಿ ಹತ್ರ ಜಗಳ ಮಾಡ್ಕೊಂಡ್ ಬಂದಿದ್ದಾರೆ. ಅದಕ್ಕೋಸ್ಕರ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಏನೋ ಗೈಸ್, ಏನ್ ಗೊತ್ತಾ, ನಾವು ವರ್ಕ್ ಪ್ಲೇಸ್ ಅಲ್ಲಿ ಇರ್ಬೇಕಾದ್ರೆ ಏನೇ ಒಂದು ಸ್ಟ್ರೆಸ್ ಇರ್ಲಿ, ಬಟ್ ಯಾರ ಹತ್ರನೂ ತೋರ್ಸ್ಕೋಬಾರ್ದು ಅದನ್ನ. ಇಲ್ಲ ಗೊತ್ತಿಲ್ಲ ನಮ್ಗೆ ಈ ರೂಟ್ ಈಗ ಇಲ್ಲೇ ಇರೋ ಅನ್ಸುತ್ತೆ. ಇಲ್ಲ ಕಡೆ, ಆ ಕಡೆಯಿಂದ ಒಳಗೆ ಹೋಗಿ ಮತ್ತೆ ಮೇಲ್ಗಡೆ ಹೋಗ್ಬೇಕು. ಗೈಸ್, ನಮಗೆ ರೂಟ್ ಗೊತ್ತಿಲ್ಲ ಹೇಗೆ ಹೋಗೋದಂತ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೇಳ್ಕೊಂಡು ಹೋಗ್ತೀನಿ, ನೀವು ಮಾತಾಡ್ಕೊಂಡು ಬನ್ನಿ. ಹಾ, ಆಮೇಲೆ ಹೇಗಿತ್ತು ನಿನ್ನ ಎಕ್ಸ್ಪೀರಿಯನ್ಸ್ ಹೇಳೋ. ಎಕ್ಸ್ಪೀರಿಯನ್ಸ್ ಏನಕ್ಕೆ, ಐ ವಾಸ್ ಫುಲ್ಲಿ ಕಾನ್ಫಿಡೆಂಟ್ ದಟ್ ಹಾ, ಇವತ್ತು ಹಾಗೆ ಆಗುತ್ತೆ ಅಂತ ಹೇಳಿ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ಲಂತೆ. ಇರ್ಲಿ ಬಿಡು, ನಿಂಗೆ ಅದಕ್ಕಿಂತ ಬೆಟರ್ ಇರೋದು ಸಿಗುತ್ತೆ ಅಂತ ಸಿಕ್ಕರೆ ಸಾಕು. ಎಸ್ ಗೈಸ್, ನಾನು ಏನ್ ಬೇಡ್ಕೊಂಡಿದ್ದೆ ಅಂತ ನಿಮಗೆ ಹೇಳ್ತೀನಿ 16 ಡೇಸ್ ಆದ್ಮೇಲೆ. ನೀನೇನ್ ಬೇಡ್ಕೊಂಡಿರ್ತೀಯ ಹೇಳ್ಬೇಕು. ಓಕೆ, ಇನ್ನೊಂದು ಬ್ಲಾಗ್ ಮಾಡ್ತೀವಿ ಗೈಸ್. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಆಫ್ಟರ್ 16 ಡೇಸ್ ಹೇಳ್ತೀವಿ ಪೂರಾ. ನಾನು ಈಗ ಕಂಟಿನ್ಯೂ ಮಾಡ್ತೀನಲ್ವಾ ಗೈಸ್, ಅಷ್ಟೊಂದು ನಿಮಗೆ ಹೇಳ್ತೀನಿ. ಈಗ ಎಷ್ಟಿದು ಎಷ್ಟು ಸಲ ಹೇಳ್ಬೇಕು? 108 ಸಲ. ನಾನು ಮಲ್ಗಕ್ಕಿಂತ ಮುಂಚೆ ಹೇಳ್ತೀನಿ. ಇವತ್ತು ಸಂಜೆ ಕಟ್ಟಿದ್ದೀನಲ್ವಾ, ಸೊ ನಾಳೆಯಿಂದ ಬೆಳಿಗ್ಗೆನೆ ಹೇಳ್ಬಿಡ್ತೀನಿ. ಇವಾಗ ಏನ್ ತಿನ್ನೋಣ? ಗೋಬಿ ಓನ್ಲಿ. ಆಮೇಲೆ ವೆಜ್ ತಿನ್ಬೇಕು ಅಷ್ಟೇ. 16 ದಿನ ವೆಜ್ ತಿನ್ಬೇಕು. 4 ಸಲ ಇವಳು ವೆಜಿಟೇರಿಯನ್. ಆದ್ರೆ ಹಂಗೇನ್ ತಿನ್ಬೇಕಂತ ಅನಿಸ್ತಿಲ್ಲ. ಏನಾಗಿತ್ತು ಗೊತ್ತಾ, ಕಟ್ಟಿದೀನಿ, ಕಟ್ಟಿ ಹೋಗ್ಬಿಟ್ಟು ನೆಕ್ಸ್ಟ್ ಡೇ ತಿಂಡಿ ತಿನ್ನಕ್ಕಂತ ಫುಲ್ ಕ್ರೇವಿಂಗ್ಸ್ ಆಗ್ಬಿಟ್ಟಿತ್ತು. ಹೋಗಿ ನೋಡಿದ್ರೆ ಕೇಕ್ ತಗೊಂಡ್ಬಿಟ್ಟಿದೀನಿ. ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಚೆನ್ನಾಗಿದೆ ಅಲ್ವಾ? ಯಾವ್ದು ಬರ್ತಿದಾರಲ್ಲ, ಗಿರಿನಗರ ವಾಸವಿ ಷಷ್ಠಿ ಪೂರ್ತಿ ದೇವ್ರೆ. ಅದು ವೆಂಕಟರಮಣ ತರ ಕಾಣಿಸ್ತು. ಕೇಕ್ ತಗೊಂಡ್ಬಿಟ್ಟಿದ್ದೇನೆ ಪ್ಯಾಕೆಟ್. ಅವಳು ತಗೊಂತೀನಿ ಅಂತೇಳಿ ಅವಳು ತಗೊಂಡ್ಬಂದಿದ್ದೀವಿ ಆಯ್ತಾ. ಪ್ಯಾಕೆಟ್ ಹರಿದ್ಮೇಲೆ ಅವಳಿಗೆ ನೆನಪಾಗಿದೆ ಇದ್ರಲ್ಲಿ ಎಗ್ ಹಾಕಿರ್ತಾರೆ ಅಂತ. ಆ ತರನು ತುಂಬಾ ಕಾನ್ಶಿಯಸ್ ಇಂದ ಇರ್ಬೇಕು. ಅವರಾದ್ರೂ ವೆಜ್, ನಾನ್ ನಾನ್ ವೆಜ್. ತುಂಬಾ ಕಾನ್ಶಿಯಸ್ ಆಗಿರ್ಬೇಕು. ಯಾಕಂದ್ರೆ ನಮ್ದಿದ್ರಲ್ಲಿ ನಾನು ಒಬ್ಳೆ ಕಟ್ತಿರೋದು, ನೀವೆಲ್ಲ ವೆಜ್ ಅಲ್ವಾ. ಅದ್ರ ನೆನಪಾಗುತ್ತೆ ಆ ತರದ್ದೆಲ್ಲ. ಅವಳಿಗೆ ನೆನಪಾಗಿದ್ದು ನನ್ ನೆನಪಿಲ್ಲ. ಇನ್ನೊಂದ್ ಸ್ವಲ್ಪ ತಾವ್ ಹೇಳಿದ್ದಿಲ್ಲ ಅಂದ್ರೆ ನನ್ ಬಾಯಿಗೆ ಹಾಕೊಂಡ್ಬಿಡ್ತಿದ್ದೆ. ಅದು ಇಂಡೈರೆಕ್ಟ್ ಅಲ್ವಾ? ಇಂಡೈರೆಕ್ಟ್ ಡೈರೆಕ್ಟ್, ಬಟ್ ಎಗ್ ಹೌದು. ನೋ ನಾನ್ ವೆಜ್. ಓಕೆ, ಎಸ್, ಇವಾಗ ಗೋಬಿ ತಿನ್ನೋಣ. ಎಲ್ಲಿ ಹೋಗ್ತಾ ಇದೀವಿ ಗೈಸ್, ಎಲ್ಲ ಅಂತ ನೋಡೋಣ. ಓಕೆ, ಈ ರೋಡಲ್ಲಿ ಎಲ್ಲೂ ಇಲ್ಲ, ಇದೆಲ್ಲ ರೆಸಿಡೆನ್ಷಿಯಲ್ ಪ್ಲೇಸ್ ಆಕ್ಚುಲಿ. ಅಲ್ಲೆಲ್ಲ ಒಂದು ಐಸ್ ಕ್ರೀಮ್ ಅಂತ ಜ್ಯೂಸ್ ಶಾಪ್ ಅಲ್ಲೇನಾರು ಇರಬೇಕು. ಓಕೆ, ತಿನ್ಬೇಕಾದ್ರೆ ಸಿಗ್ತೀನಿ. ಓಕೆ, ಲೆಟ್ಸ್ ಗೋ ಗೈಸ್. ಇವಾಗ ಗೋಬಿ ತಿನ್ನಕ್ಕೆ ಬರ್ತೀವಿ. ಸನ್ಸ್ಕ್ರೀನ್ ಹಾಕೊಂಡಿದ್ದಾಳೆ, ನಾನೇನು ಹಾಕೊಂಡಿಲ್ಲ. ಅದು ಮಧ್ಯಾಹ್ನ ಸಂಜೆ ಬರ್ತಿದ್ನಲ್ವಾ, ಎಲ್ಲ ಕರ್ಕೊಂಡು ಸನ್ಸ್ಕ್ರೀನ್. ಇವಳು ಬೆಳಿಗ್ಗೆಯಿಂದ ಫುಲ್ ಟಯರ್ಡ್ ಆಗಿ, ನಾನು ಫುಲ್ ಫ್ರೆಶ್ ಅಪ್ ಆಗಿ ಬಂದಿದ್ದೆ. ಪ್ಲಸ್ ಗೋಬಿ ತಿನ್ಬೇಕು ಅನಿಸ್ತಾ ಇತ್ತು. ಸೊ ಇವತ್ತು ಅದಕ್ಕೆ ಗೋಬಿ ಆರ್ಡರ್ ಮಾಡಿದ್ವಿ. ಎಲ್ಲರೂ ಗೋಬಿನೇ ತೊಗೊಂಡಿದ್ದೀವಿ.
ಕಡೆ ಗೋಬಿ ಪ್ರೈಸ್ ಎಷ್ಟು ಹೇಳ್ಬಿಡಿ. ಹಾ, ಗೋಬಿ ಪ್ರೈಸ್ ಎಷ್ಟು ಹೇಳಿ ಗಾಯ್ಸ್? ಇಲ್ಲಿ 75 ಟು. ಓ ಮೈ ಗಾಡ್. ಯಾವ ಲೊಕೇಶನ್ ಅಲ್ಲಿ ಕಡಿಮೆ ಚೆನ್ನಾಗಿರುತ್ತೆ? ಯಾವ ಲೊಕೇಶನ್ ಇದೆ? ಸೀತಾ ಸರ್ಕಲ್. ಯಾವ ಲೊಕೇಶನ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಡಿ. ಅಲ್ಲಿ ಬಸವನಗುಡಿ ಚೆನ್ನಾಗಿರುತ್ತೆ ಆಕ್ಚುಲಿ, ಬಟ್ ಇಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ವಿ. ಈಸ್ ಇಟ್ ವರ್ತ್ ಇಟ್ ಆರ್ ನಾಟ್ ಅಂತ ಹೇಳಿ ಹೇಳ್ತೀನಿ ಗೈಸ್. ನೋಡೋ PC ಮೊಬೈಲಲ್ಲಿ ಏನು ಹಾರ್ಟ್ ಎಲ್ಲ ಹಾಕೋಬಿಟ್ಟಿದೀಯಾ? ಯಾರದು ಗೈಸ್? ನಾವು ಬೆಸ್ಟ್ ಫ್ರೆಂಡಿಗೆಲ್ಲ ಹಾರ್ಟ್ ಹಾಕೋಣಲ್ಲ ಗೈಸ್. ಕೊಡೋಣ ಬಾ ನಂಗೆ. ಅವ್ರು ಹೇಳ್ತಾರೆ ಬನ್ನಿ ಬನ್ನಿ ಗೈಸ್. ಅವ್ರು ಎದ್ದಿಲ್ಲ ಅಂದ್ರೆ ಎಬ್ಸ್ಬಿಡ್ತೀವಿ ಇವಾಗ. ತಿಂದ್ಮೇಲೆ ತಗೊಳೋಣ, ಟೇಸ್ಟ್ ಹೋಗುತ್ತೆ. ನಂಗೆ ನೀನೇ ಸೆಲೆಕ್ಟ್ ಮಾಡ್ಕಣೆ, ನಾನಂತ ತಗೊಂಡೆ. ಗೈಸ್ ಒಂದ್ಸಲ ಲಾಸ್ಟ್ ಬ್ಲಾಗ್ ನೋಡಿದ್ದೀರಲ್ವಾ? ನಾನು ಸ್ಕೂಲ್ ಇರೋದು ನೋಡಿ, ಚೈನಗರ್ ಬ್ಲಾಗ್. ಅದ್ರಲ್ಲಿ ಗೊತ್ತಾಗುತ್ತೆ ಇವಳು ಯಾವ ಚೀಸ್ ತಗೊಂಡಿದ್ಲು, ಆಮೇಲೆ ಯಾವ್ದು ನೆಕ್ಸ್ಟ್ ಕುಡಿದ್ಲು ಅಂತ ಅಲ್ಲ. ಸೆಲೆಕ್ಷನ್ ಚೆನ್ನಾಗಿರುತ್ತೆ, ಏನೇನು ಬೇಕಿತ್ತು ಕೊಡಿ ಕೇಳ್ಬಿಟ್ಟು ತಗೊಳ್ಳಿ. ಗರ್ಲ್ ಫ್ರೆಂಡ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಅವ್ರ ಬಯೋಡಾಟಾ ಕಳ್ಸಿ ಹೇಳ್ತಾಳೆ ಹೆಂಗೆ. ಅದೆಲ್ಲ ಇಲ್ಲ, ಓಕೆ ನಿನಗಷ್ಟೇ ಗೈಸ್. ನಾ ಬ್ರೋಕರ್ ಅಲ್ಲ ಗೈಸ್. ಜಾಬ್ ಹುಡ್ಕೊಳಕ್ ಹೇಳಿ, ಆಮೇಲೆ ಮ್ಯಾರೇಜ್ ಬ್ರೋಕರ್ ಆಗುವಲ್ಲಿ. ಗೈಸ್ ಏನಾದ್ರು ಜಾಬ್ ಮಾಡೋ ಹತ್ರ ಏನಾದ್ರು ವೇಕೆನ್ಸಿ ಇದ್ರೆ ಪ್ಲೀಸ್ ಸಜೆಸ್ಟ್ ಮೈ ಫ್ರೆಂಡ್ ಟು. ಓಕೆ ಅಯ್ಯೋ ಸೀಟೆ ಬಿಟ್ಕೊಡ್ತಿಲ್ಲ ಪಾಪ ತಿನ್ನಿಸ್ತಿದ್ದಾರೆ ಕಣೆ ಸಣ್ಣ ಮಕ್ಕಳಿಗೆ. ಗೈಸ್ ನನ್ನ ಲಿಪ್ಸ್ಟಿಕ್ ಶೇಡ್ ಹೇಗಿದೆ ಅಂತ ಹೇಳಿ. ಓಕೆ, ನಿಮಗೆ ಬೇಕಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅಂತ ಹೇಳಿ ಕಾಮೆಂಟ್ ಮಾಡಿ ಗೈಸ್. ಟೇಸ್ಟ್ ನೋಡಿದ ನೀನೇ ನೋಡೆ. ಖಾರ ಇಲ್ಲ ಇನ್ನೊಂದು ಸ್ವಲ್ಪ ಸರಿ ಇದೆಯಾ? ಓಕೆ ಗೈಸ್, ನಾ ಇನ್ನೂ ಖಾರ ತಿಂತೀನಿ, ಅದಕ್ಕೋಸ್ಕರ. ಇರ್ಲಾ ಏನೋ ನಂಗೆ ಓಕೆ, ಇಷ್ಟೇ ಇರಲಿ. ಗೋಬಿ 2 ಪ್ಲೇಟ್ ತೊಗೊಂಡಿದ್ದೀವಿ. ಕ್ವಾಂಟಿಟಿನೂ ಅಷ್ಟಿದೆ, ಅಷ್ಟೇ ನಾರ್ಮಲ್ ಆಗಿದೆ. ತಿನ್ನು, ಟೇಸ್ಟ್ ಮಾಡು. ನಾನು ಅವಾಗೆ ಟೇಸ್ಟ್ ಮಾಡ್ತೀನಿ. ನಾನು ಇವಾಗ ಇನ್ನೊಂದು ಸಲ ಟೇಸ್ಟ್ ಚೆನ್ನಾಗಿದೆ ಗೈಸ್. ನಿಮಗೆ ಕಾಲಿಫ್ಲವರ್ ಗೋಬಿ ಇಷ್ಟ ಆಗುತ್ತೋ, ಬೇಬಿ ಕಾರ್ನ್ ಗೋಬಿ ಇಷ್ಟ ಆಗುತ್ತೋ ಅಂತ ಹೇಳಿ ಕಾಮೆಂಟ್ ಮಾಡಿ. ನಿನಗೆ ಯಾವ್ದು ಇಷ್ಟ? ಬೇಬಿ ಕಾರ್ನ್ ಇದು ಕ್ಯಾಬೇಜ್, ಇದು ಕಾಲಿಫ್ಲವರ್. ಏನು ಕೊಟ್ಟರು ತಿಂತೀವಿ ಗೈಸ್, ಅದರಲ್ಲಿ ಏನಿಲ್ಲ, ಸುಮ್ಮನೆ ಡೌ ಮಾಡ್ತಾರೆ ಗೈಸ್. ಇವಾಗ ಸ್ಫೂರ್ತಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ಕೊಂಡು ಹೋಗ್ತಾಳೆ. ಬಾಯ್ ಮಾಡೋಣ ಗೈಸ್, ನಾ ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ. ಓಕೆ ಬಾಯ್ ಬಾಯ್ ಮಾಡಿ ನನ್ನ ಬ್ಲಾಗ್ಗೆ ಬಾಯ್. ಒಳ್ಳೆ ಸ್ಟೂಡೆಂಟ್ ತರ ಕಾಣ್ತಿದ್ದಾಳೆ. ನಾನು ಇವಳು ಸ್ಟೂಡೆಂಟ್ ಗೊತ್ತಿಲ್ಲ ನಿಮಗೆ. ಅಲ್ಲ ಗೈಸ್, ನಾನು ಸ್ಟೂಡೆಂಟ್ ಜೊತೆನೂ ಮಾಡ್ತೀನಿ ಬ್ಲಾಗ್ ನೋಡ. ಓಕೆ ಬಾಯ್. ಇವಾಗ ನಾನು ವೈಟ್ ಹಾಕೊಂಡು ನೀನು ಇರೋದೇ ಆ ಕಲರ್. ಓಕೆ ಬಾಯ್. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಯಾ, ದಿಸ್ ಇಸ್ ದಿ ನೆಕ್ಸ್ಟ್ ಡೇ. ನಿನ್ನೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದೆ ಗೈಸ್. ಇವತ್ತಿಂದ ಜಪ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಿಮಗೆ ರೂಲ್ಸ್ ಏನೇನು ಹೇಳ್ತೀನಿ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಇಂದ ಅಂತ ಹೇಳ್ಬೇಕಂತ ಅನ್ಕೊಂಡೆ. ನಾನು ಆಲ್ರೆಡಿ ಸಾರಿ ಲಾಸ್ಟ್ ಕ್ಲಿಪ್ಪಲ್ಲಿ ಹೇಳಿರೋ ಹಾಗೆ ಏನಂದ್ರೆ 16 ಡೇಸ್ ನೀವು ಏನು ಯಾರ್ಯಾರು ನಾನ್ ವೆಜ್ ತಿಂತೀರೋ ಅವರು 16 ಡೇಸ್ ಏನು ತಿನ್ನಬಾರ್ದು. ಹಾಗೆ ನೀವು ಮಲ್ಗೋಕ್ಕಿಂತ ಮುಂಚೆ ಅವರೊಂದು ಕಾರ್ಡಲ್ಲಿ ಒಂದು ಜಪ ಇರುತ್ತೆ ಗೈಸ್, ಅದನ್ನ 108 ಸಲ ನೀವು ಹೇಳಬೇಕು. ಆ ದೇವಸ್ಥಾನ ಅಡ್ರೆಸ್ ಬಂದು ಗಿರಿನಗರಲ್ಲಿ ಇರೋದು ಗೈಸ್. ನಿಮಗೆ ಲೊಕೇಶನ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಓಕೆ, ನೀವು ಆ ದೇವಸ್ಥಾನಕ್ಕೆ ಹೋಗ್ಬೋದು. ತುಂಬಾ ನಂಬಿಕೆ ಇದೆ, ನೀವೇನಾದ್ರೂ ಅನ್ಕೊಂಡ್ರೆ ಅದಾಗುತ್ತೆ ಅಂತ ಹೇಳಿ. ಎಸ್, ದಿಸ್ ಇಸ್ ಮೈ ಫಸ್ಟ್ ಟೈಮ್. ಈಗ ಅದಾಗೋ ತನಕ ನೀವು ಯಾರ ಹತ್ರನೂ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋ ಹಾಗಿಲ್ಲ. ಹಾಗೆ ನೀವು ಬೇಡ್ಕೋಬೇಕಾದ್ರೆ ಇಟ್ಸ್ ನಾಟ್ ಲೈಕ್ ನಿಮ್ಗೆ ಏನಾದ್ರೂ ಇಷ್ಟ ಇರೋದು ಒಂದನ್ನು ಬೇಡ್ಕೊಳ್ಳಿ. ಇಟ್ಸ್ ಮೈ ಸಜೆಷನ್, ಅಲ್ಲಿ ಏನು ಹೇಳಲ್ಲ. ಬಟ್ ಸ್ಟಿಲ್ ನೀವು 3-4 ಬೇಡ್ಕೊಂಡ್ರೆ ಅದರಲ್ಲಿ ಏನೋ ಆಗದೇನೂ ಇರ್ಬೋದು, ಒಂದು ಆಗ್ಬೋದೇನೋ ಆ ಥರ ಅನ್ಸುತ್ತೆ ನನಗೆ. ಸೊ ಅದಕ್ಕೆ ಒಂದನ್ನೇ ಬೇಡ್ಕೊಳ್ಳಿ. ದಿಸ್ ಇಸ್ ದಿ ಅಪ್ಡೇಟ್. ಇವಾಗ ಗೈಸ್ ತುಂಬಾ ಜನ ಕೇಳ್ತಾ ಇದ್ರು ಗೈಸ್ ನನಗೆ, ಆಯ್ತಾ, ನನ್ನ ಕೊಲೀಗ್ಸ್ ಎಲ್ಲ ವರ್ಕ್ ಪ್ಲೇಸ್ ಅಲ್ಲಿ ತಿನ್ಬೇಕನ್ಸ್ತಿಲ್ವಾ ಅಂತ ಹೇಳಿ. ಇಲ್ಲ ಗೈಸ್, ನಾವು ಒಂದ್ಸಲ ಡಿಸೈಡ್ ಮಾಡಿದ ತಕ್ಷಣ ನನ್ನ ಮಾತು ನಾನೇ ಕೇಳಲ್ಲ. ಇಲ್ಲ, ನನ್ನ ಮಾತು ನಾನು ಕೇಳ್ತೀನಿ, ತಿಂತಾ ಇಲ್ಲ ಗೈಸ್.
ತಿಂತಾ ಇಲ್ಲ ತಿನ್ಬಾರ್ದು. ಆಕ್ಚುಲಿ ನಂಗೂ ತಿನ್ಬೇಕಂತ ಅನಿಸ್ತಿಲ್ಲ. ಒಂದ್ಸಲ ಡಿಸೈಡ್ ಮಾಡಿದ ತಕ್ಷಣ ಅದು ತಿನ್ಬೇಕಂತ ಅನ್ಸಲ್ಲ. ಈ ತರ ಕಟ್ಕೋಬೇಕು ನೀವು ಕಾಯಿ ಕಟ್ಟಿದ್ಮೇಲೆ. ಇವಾಗ ಪೀನಟ್ ಈ ತರ ಹುರಿದು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಸಂಜೆ ಸ್ನ್ಯಾಕ್ಸ್ ಇದೆ ಗೈಸ್. ಕರುಮ್ ಆಗಿ ಮಳೆ ಬರ್ತಾ ಇದೆ, ಸೊ ಚೆನ್ನಾಗಿರುತ್ತೆ ತಿನ್ನಕ್ಕೆ. ನಂಗೆ ಈ ಪೀನಟ್ ಇದೆಲ್ಲ ನೋಡಿದ್ರೆ ಏನ್ ನೆನಪಾಗುತ್ತೆ ಗೊತ್ತಾ? ಶೇಂಗಾ ಎಲ್ಲ ನಾ ಶಿರ್ಸಿಲಿ ಇರ್ಬೇಕಾದ್ರೆ ಗೈಸ್ ಒಂದು 5-6ನೇ ಕ್ಲಾಸ್ ಇದ್ದೆ. ಅಲ್ಲಿ ಯಾರು ನೆನಪಿರ್ಬೋದು, ಯಾರ್ಯಾರು ಶಿರ್ಸಿಲಿ ಇದ್ದೀರಾ ಅವ್ರಿಗೆ ನೆನಪಾಗುತ್ತೆ. ಎಲ್ಲಿ ಗೊತ್ತಾ, ಮಾರಿಕಂಬ ದೇವಸ್ಥಾನ ರೋಡಿಂದ ಬಂದ ತಕ್ಷಣ ನಿಯರ್ ಟು ಶಿವಾಜಿ ಚೌಕ್ ಅಲ್ಲಿ ಒಂದು ಅಜ್ಜ ಯಾವತ್ತೂ ಶೇಂಗಾ ಬೀಜ ಹುರಿತಾ ಇರ್ತಿದ್ರು, ಕಡ್ಲೆ. ಅಲ್ಲಿಂದ ತಗೋಬರ್ತಿದ್ವಿ ಗೈಸ್. ನಂಗೆ ಅದೊಂದು ನೆನಪಾಗುತ್ತೆ ಇದು ನೋಡಿದ್ರೆ. ಮತ್ತೆ ಇನ್ನೊಂದು ಉಡುಪಿಲಿ ಇಲ್ಲೆಲ್ಲ ಗ್ಲಾಸ್ ಬರ್ನಿಲ್ ಹಾಕಿಡ್ತಿದ್ರು ಗೈಸ್, ಈ ತರ ಮಸಾಲ ಶೇಂಗಾ ಕಡ್ಲೆ ಎಲ್ಲ ತರದ್ದು. ಅದನ್ನ ನಮ್ಮ ಅಜ್ಜ ಯಾವತ್ತು ಪ್ರತಿದಿನ ಅದನ್ನ ತಗೋಬರ್ತಿದ್ರು. ಸೊ ಅದೊಂದು ಮೆಮೊರಿ ನನಗೆ. ಇದು ನೋಡಿದ ತಕ್ಷಣ ಯಾವತ್ತೂ ಅದು ನೆನಪಾಗುತ್ತೆ. ನೀವು ಚಿಕ್ಕ ವಯಸ್ಸಲ್ಲಿ ಏನ್ ಜಾಸ್ತಿ ಅಟ್ಯಾಚ್ ಆಗಿರ್ತೀರ, ಏನ್ ಜಾಸ್ತಿ ನಿಮ್ಗೆ ಅದನ್ನ ತಂದು ಕೊಡ್ತಾ ಇರ್ತಾರೆ, ಅದು ನಿಮಗೆ ನೆನಪು ಹೋಗಲ್ಲ. ನೀವು ಚಿಕ್ಕ ವಯಸ್ಸಲ್ಲಿ ಏನೇನ್ ತಿಂತಿದ್ರ ಅಂತ ಹೇಳಿ ಕಾಮೆಂಟ್ ಮಾಡಿ ಗೈಸ್. ಮತ್ತೆ ತುಂಬಾ ಜನ ಕಾಮೆಂಟ್ ಹಾಕ್ತಿದ್ದೀರಾ ಇನ್ಸ್ಟಾದಲ್ಲಿ, ಸುಷ್ಮಾ ಯು ಆರ್ ನಾಟ್ ಆಕ್ಟಿವ್, ವ್ಲಾಗ್ಸ್ ಬರ್ತಾ ಇಲ್ಲ ಹಾಗೆ ಹೇಗೆ ಅಂತ ಹೇಳಿ. ಗೈಸ್ ವ್ಲಾಗ್ಸ್ ಬರ್ತಾ ಇಲ್ಲ ಅಂದ್ರೆ ಐ ಆಮ್ ಬಿಸಿ ವಿತ್ ಸಮ್ ಅದರ್ ವರ್ಕ್. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತೀನಲ್ವಾ BMSCW ದಲ್ಲಿ. ಅದು NET ಎಕ್ಸಾಮ್ ಅಪ್ಲೈ ಮಾಡಿದ್ದೀನಿ ಗೈಸ್. ಅದಕ್ಕೆ ಪ್ರಿಪೇರ್ ಆಗ್ಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇದ್ದೀನಿ. ಸೊ ವ್ಲಾಗ್ಸ್ ಎಲ್ಲ ಮಾಡಕ್ ಆಗ್ತಾ ಇಲ್ಲ. ಸೊ ವೀಕ್ಲಿ ವ್ಲಾಗ್ ಒಂದ್ಸಲ ಹಾಕ್ಬಿಡ್ತೀನಿ ಗೈಸ್. ಈ ತರ ಕ್ಲಿಪ್ಸ್ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಹೇಳಿ ಕಾಮೆಂಟ್ ಮಾಡಿ. One eternity later. Of our upcoming event and for captivating performance of Flash Mob by our cultural team. Before we begin, I deem it a great privilege in welcoming Dr. P.S. Ragini Narayan Madam, Donor Trustee, Member Secretary, Chair CW Principal, Dr. Raghukumara Sir. I welcome our Dean Academics, Dr. Bhuvaneshwari E. Madam. I also welcome our IQAC coordinator, Dr. Subhayan. Welcome you. Years later. Hello everyone, I'm back from my work. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಕಾಲೇಜ್ ಸೆಲೆಬ್ರೇಷನ್ಸ್ ಎಲ್ಲ ಯಾವ ಥರ ಇತ್ತು ಅಂತ ಹೇಳಿ ನೋಡಿದ್ದೀರಾ ಅಂತ ಅನಿಸುತ್ತೆ. ಇವತ್ತು ಕೂಡ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು, ಬಟ್ ನಾನು ಅಲ್ಲೇ ನಿಂತ್ಕೊಂಡ್ರೆ ನಂಗೆ ಲೇಟ್ ಆಗುತ್ತೆ ಅಂತ ಹೇಳಿ ನಿಂತ್ಕೊಂಡಿಲ್ಲ ಗೈಸ್. ಐ ಆಮ್ ಆನ್ ದಿ ವೇ, ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಎಸ್, ದಿಸ್ ಇಸ್ ಮೈ ಔಟ್ಫಿಟ್. ಇವತ್ತು ಸಾರಿ ಇಲ್ಲ, ಇವತ್ತು ಕುರ್ತಾ, ಬಿಕಾಸ್ ಸ್ಯಾಟರ್ಡೆ ಅಲ್ವಾ, ಒಂದಿನ ಕುರ್ತಾ ಹಾಕೋಬೋದು. ದೆನ್ 6 days ಯು ಹ್ಯಾವ್ ಟು ವೇರ್ ಸಾರಿ. ಓಕೆ, ಇವತ್ತು ಕೂಡ ಆ್ಯಕ್ಚುಲಿ ನಾ ಟೆಂಪಲ್ಗೆ ಹೋಗಬೇಕು ಸ್ಯಾಟರ್ಡೆ. ನಿಮಗೆ ಗೊತ್ತಲ್ವಾ, ಲೈಕ್ ಕಾಯಿ ಕಟ್ಟಿರೋದು. ಸೊ 16 days 4 days ಹೋಗಬೇಕು. 1 day ಅವತ್ತಾಗಿದೆ, ಇನ್ನು ಐ ಹ್ಯಾವ್ ಟು ಗೋ ಫಾರ್ 4 days.
ಇವತ್ತು ಆದರೆ ಹೋಗ್ತೀನಿ, ಇಲ್ಲಾದರೆ ನಾಳೆ ಹೋಗ್ತೀನಿ. ಬ್ಯಾಂಗ್ಳೂರಲ್ಲಿ ರೋಡ್ ಕ್ರಾಸ್ ಆಗೋದು ಎಸ್. ಆ್ಯಂಡ್ ಆಲ್ಸೋ ಗಾಯ್ಸ್, ಏನು ಗೊತ್ತಾ, ನೀವೆಲ್ಲರೂ ಹೇರ್ ಕೇರ್ ರೂಟೀನ್ ಬಗ್ಗೆ ಜಾಸ್ತಿ ಓಟ್ ಹಾಕಿದ್ದೀರಾ. ಸ್ಕಿನ್ ಕೇರ್ ಹಾಗೆ ಹೇರ್ ಕೇರ್ ಹಾಕಿದ್ದೆ. ಹೇರ್ ಕೇರಿಗೆ ತುಂಬ ಓಟ್ಸ್ ಬಂದಿದೆ. ಐ ಕುಡಂಟ್ ಡೂ ದಿ ವಿಡಿಯೋ ಗಾಯ್ಸ್. ಒಂದ್ಸಲ ಪ್ರಾಪರಾಗಿ ಕುತ್ಕೊಂಡು ಐ ವಿಲ್ ಡೂ ಇಟ್ ಫಾರ್ ಯು. ಸೋ ಮಚ್ ಡಿಸ್ಟರ್ಬೆನ್ಸ್. ನಾನು ಆಮೇಲೆ ಬ್ಲಾಗ್ ಮಾಡ್ತೀನಿ. ಐ ವಾಂಟೆಡ್ ಟು ಟೆಲ್ ಯು ಗೈಸ್, ಅಂದರೆ ಹೇರ್ ಕೇರ್ ರೂಟೀನ್ ಇನ್ನೂ ಮಾಡಿಲ್ವಲ್ಲ, ಮಾಡ್ತೀನಿ ಗೈಸ್ ಸೂನ್. ಹೇರ್ ಕೇರ್ ರೂಟೀನ್ ನೆಕ್ಸ್ಟ್ ಬ್ಲಾಗಲ್ಲಿ ನಂದು ಬರುತ್ತೆ ಆಫ್ಟರ್ ದಿಸ್. A few moments later. ಇವಾಗ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಧ್ಯಾಹ್ನ ಅಲ್ಲ, ಬೆಳಿಗ್ಗೆ ಪಾಸ್ ಮಾಡಿದ್ದೆ ಅನಿಸುತ್ತೆ. ಗೈಸ್ ಫುಲ್ ಮಳೆ ಬರ್ತಾ ಇದೆ, ಹನಿ ಹನಿ ಫುಲ್ ಮಳೆ ಬಂತು ಒಂದ್ಸಲ ಬೆಂಗಳೂರಲ್ಲಿ. ಈಗ ತಂಪು ಅನಿಸ್ತಾ ಇದೆ. ಸೊ ಹೊರಗಡೆನೇ ಹೋಗಿಲ್ಲಾಗಿತ್ತು ಗೈಸ್. ಏನಾದರೂ ತಿನ್ಕೊಂಡು ಬರೋಣ ಅಂತ ಹೇಳಿ ಇವಾಗ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಮಳೆ ನೆನಿಲಿಕ್ಕೆ ಒಂಥರ ಖುಷಿ ಗೈಸ್, ಒಂಥರ ಚೆನ್ನಾಗಿ ಅನಿಸುತ್ತೆ. ದಿಸ್ ಇಸ್ ಮೈ ಔಟ್ಫಿಟ್ ಗೈಸ್. ಮಳೆ ನೆನೀತಾ ಇದ್ದೀನಿ. ಇವಾಗ ಹೋಗೋಣ. ಏನು ತಿಂತೀನಿ ಅಂತ ಹೇಳಿ ಮೋಸ್ಟ್ ಪ್ರೊಬ್ಯಾಬ್ಲಿ ಬ್ಲಾಗ್ ಏನು ತಿಂದಿಲ್ಲ ಅಂತ ಹೇಳಿದ್ರೆ ಐ ಜಸ್ಟ್ ಏನಾದರೂ ಪ್ರಿಪೇರ್ ಮಾಡೋಕ್ಕೆ ತೊಗೊಬರ್ತೀನಿ, ಇಲ್ಲೇ ಡಿನ್ನರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಹೇಗೆ ನನ್ನ ಮೈಂಡ್ ಸೆಟ್ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ ಗೈಸ್. ಇಲ್ಲಿದ್ದಾಗ ಅನಿಸುತ್ತೆ ವೆನ್ ಐ ಗೋ ದೇರ್, ಹೆಲ್ದಿಯಾಗಿ ತಿನ್ನಬೇಕು ಅಂತ ಹೇಳಿ ಅನಿಸಿದ್ರೆ ಐ ಜಸ್ಟ್ ಕಮ್ ಬ್ಯಾಕ್ ಅಷ್ಟೇ. ಏನು ಮಳೆ ಗಾಯ್ಸ್, ಸಿಕ್ಕಾಪಟ್ಟೆ ಮಳೆ ನೋಡಿ. ನಾ ಎಲ್ಲೂ ಹೊರಗಡೆ ಹೋಗಿಲ್ಲ. ಸೊ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಅದಕ್ಕೆ ಬೇಕ್ರಿಗೆ ಬಂದು ವೆಜ್ ಪಫ್ ತಿಂತಾ ಇದ್ದೀನಿ. ಸೊ ಇದನ್ನು ತಿಂದುಬಿಟ್ಟು ರೂಮಿಗೆ ಹೋಗಿ ಮೊಸರು ತೊಗೊಂಡಿದ್ದೀನಿ. ಇಲ್ಲಿ ಈಗ ವೆಜ್ ಬೇರೆ ಆಪ್ಷನ್ ಅಲ್ವಾ, ನಾನ್ ವೆಜ್ ತಿನ್ನೋಂಗಿಲ್ಲ. ಸೊ ಅದು ಬೇರೆ ಏನು ತಿನ್ನೋದು, ರಾತ್ರಿ 10 ಗಂಟೆ ಬೇರೆ ಆಯಿತು. ಅದಕ್ಕೋಸ್ಕರ ವೆಜ್ ಪಫ್ ತಿಂದು ಹೋಗೋಣ. ಎಸ್, ವೆಜ್ಜಾ? ದಿಸ್ ಇಸ್ ದಿ ವೆಜ್ ಪಫ್. ಓಕೆ ಗೈಸ್, ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಸುಷ್ಮಾ ಪವಾರ್ ಯೂಟ್ಯೂಬ್ ಚಾನಲ್. ಇದೇ ಥರ ವ್ಲಾಗ್ಸ್ ಮಾಡಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ. ಬಾಯ್.